ಹೆಚ್ಚು ಕಡೆ ತಗೊಂಡ್ರ ನಾವು ಹಿಂಗ್ ಹೊಡಿಬೇಕು. ಕ್ಯಾಬ್ ಇತ್ತು, ನಾವು ಕ್ಯಾಬ್ ಬರ್ಲಿಲ್ಲ. ಅವ್ರೆಲ್ಲದಾನೆ ಎಲ್ಲಿ ಬಿಡ್ರಿ ನಾ ಬರಾಕತ್ತಿರ. ಇಲ್ಲಿಗೆ ಬಂದ್ 1 ವರ್ಷ ಇತ್ತು, ಏನಾದ್ರೂ ಈ ರೋಡ್ ಕಂಪ್ಲೀಟ್ ಆಗಿಲ್ಲ. ನೀರ್ ಮಾತ್ರ ಗಿಚ್ಚಿ ಬಿಟ್ಟಾರ ಈಗ. ಹಾ ನೋಡ್ರಿ, ಈಗ ನಾವ್ ಎಲ್ಲಿ ಬಂದೇವ್ ಅಂದ್ರೆ ಯಾಕಡೆ ಹೋಗುದು ಈಗ? ನಾರಾಯಣಪುರ್ಗೆ ಹೋಗೋದೇ, ನಾರಾಯಣಪುರ ಡ್ಯಾಮಿಗೆ ಹೋಗುದು. ನಾರಾಯಣಪುರ ಡ್ಯಾಮಿಗೆ ಹೋಗುದು ಬೈ. ಈ ಕಡೆ ಹೋದ್ರೆ ನಾರಾಯಣಪುರ ಹೋದ, ನಾವ್ ಈ ಕಡೆ ಹೋಗ್ತೇವೆ ಡ್ಯಾಮಿಗೆ. ಈ ಕಡೆ ಹೊಡೆದ್ರೆ ಛಾಯಾಬಾಗೊಡ್ಡಿ, ಛಾಯ್ ಹೋಗುದು ಹೋಗೋಣತ್ತ. ಆಮೇಲೆ ಮೊದಲ ಅಂಗಡಿ ಹೋಗೋಣ ನಡೀಲಿ ಈಗ. ಬರ್ರಿ, ನಾವು ಇವತ್ತ ನಾರಾಯಣಪುರ ಡ್ಯಾಮಿಗೆ ಹೊಂಟೇವಿ. ಸರಿ ಅಮ್ಮ, ಸರಿ ಸರಿ ಸರಿ. ನಡಬಾರಕ್ ಹೋಗಿ ನಡಬಾರಕ್ ಹೋಗಿ ಬರೋ ಮನಾಗ ಕೊಡ್ತೀವಿ. ಬರೋ ಮನಾಗ ನಾವಿಲ್ಲೆಲ್ಲ ಫೋಟೋ ಶೂಟ್ ಗಿಟ್ ಮಾಡಿ ಏನ್ ಮಾಡ್ತೇವೆ ಅಂದ್ರೆ ಆಮೇಲೆ ನಾರಾಯಣಪುರ ಜಲಾಶಯಕ್ಕೆ ಹೋಗ್ತೇವೆ. ನಾವು ನಾರಾಯಣಪುರ ಜಲಾಶಯಕ್ಕೆ ಬಂದೇವಿ ಇವತ್ತ. ಅಲ್ಲಿ ಗೇಟ್ ಮುಂದ ಹೋಗಕ್ ಕೊಟ್ಟಾರ. ಆ ಗೇಟ್ ಮುಂದ ಅಲ್ಲಿ ಗೇಟ್ ಓಪನ್ ಆಗ್ಯಾವು. ಆ ಗೇಟ್ ಓಪನ್ ಆಗಿದ್ದು ನೀರ್ ಹೆಂಗ್ ಬೀಳ್ತಾವ ಹೆಂಗಿಲ್ಲ ಎಲ್ಲ ನಾರಾಯಣಪುರ ಒಂದು ಡ್ಯಾಮಿನ ಒಂದು ದೃಶ್ಯವನ್ನ ಇವತ್ತು ನಿಮ್ಗೆ ತೋರಿಸ್ತೀನಿ, ನೋಡೋಣಂತ. ಬರ್ರಿ ಹೋಗೋಣ. ಡ್ಯಾಮಿನ ಮುಂದ್ಗಡೆ ಬಂದೇವಿ ಈಗ. ಡ್ಯಾಮ್ ಗೇಟ್ ತೋರಿಸ್ತೀನಿ ನಿಮ್ಗೀಗ. ಇಲ್ಲೇ ಪಕ್ಕದಲ್ಲಿ ಬಂದೇವಿ ಈಗ, ಡ್ಯಾಮಿನ ಗೇಟ್ ಪಕ್ಕದಲ್ಲಿ. ಬರೇ ಇದ್ರಿ ವ್ಯೂ ಹೆಂಗೈತ್ ನೋಡ್ರಿ ನೀವು. ಅಗಾರಿ ನಮಸ್ಕಾರ ಸ್ನೇಹಿತರೆ, ಇದು ಕರ್ನಾಟಕದ ಪ್ರಮುಖ ಜಲಾಶಯಗಳಲ್ಲಿ ಒಂದಾದ ನಾರಾಯಣಪುರ ಅಣೆಕಟ್ಟು, ಅಂದರೆ ಬಸವಸಾಗರ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲ್ಲೂಕಿನ ಸಿದ್ದಾಪುರ ಗ್ರಾಮದ ಸಮೀಪ ಕೃಷ್ಣಾ ನದಿಗೆ ಅಡ್ಡಲಾಗಿ ಈ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಈ ಅಣೆಕಟ್ಟಿನ ಒಟ್ಟು ನೀರು ಸಂಗ್ರಹ ಸಾಮರ್ಥ್ಯ 33.312 TMC ಹಾಗೂ ಜೀವಂತ ನೀರು ಸಂಗ್ರಹ ಸಾಮರ್ಥ್ಯ 26.145 TMC ಆಗಿದೆ. ಅಣೆಕಟ್ಟಿನ ಗರಿಷ್ಠ ಎತ್ತರ 29.72 ಮೀಟರ್ ಮತ್ತು ಒಟ್ಟು ಉದ್ದ 10,637 ಮೀಟರ್. ಇಲ್ಲಿ 30 ಸ್ಪಿಲ್ವೇ ಗೇಟ್ಗಳು ನಿರ್ಮಾಣಗೊಂಡಿದ್ದು ಪ್ರವಾಹ ನಿಯಂತ್ರಣದಲ್ಲೂ ಮಹತ್ವದ ಪಾತ್ರ ವಹಿಸುತ್ತವೆ. ನಾರಾಯಣಪುರ ಅಣೆಕಟ್ಟು ಮೂಲಕ 6,22,000ಕ್ಕೂ ಹೆಚ್ಚು ಹೆಕ್ಟೇರ್ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ದೊರೆಯುತ್ತದೆ. ಉತ್ತರ ಕರ್ನಾಟಕದ ರೈತರ ಬದುಕಿಗೆ ಈ ಯೋಜನೆ ಜೀವನಾಡಿಯಾಗಿದೆ. ಕೃಷ್ಣಾ ಭಾಗ್ಯ ಜಲ ನಿಗಮದ ಈ ಮಹತ್ವದ ಯೋಜನೆ ರಾಜ್ಯದ ಕೃಷಿ ಮತ್ತು ಅಭಿವೃದ್ಧಿಗೆ ಅಮೂಲ್ಯ ಕೊಡುಗೆಯನ್ನು ನೀಡುತ್ತಿದೆ. ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತ ಕರ್ನಾಟಕ ಸರ್ಕಾರದ ಒಂದು ಉದ್ದಿಮೆ. ಬಸವಸಾಗರ ಜಲಾಶಯ, ನಾರಾಯಣಪುರ. ಬಸವಸಾಗರ ಜಲಾಶಯ, ನಾರಾಯಣಪುರ. ಇಲ್ಲೇ ನೋಡ್ರಿ, ನಾವು ಮ್ಯಾಗ ಹೋಗ್ತೇವೆ ಈಗ. ನಮ್ಮ ಅಕ್ಕನ ಮಗ ರಿಯಾನ್ ಈಗ ಮ್ಯಾಗ ಹೋಗ್ತೇವೆ ನೋಡ್ರಿ. ಅಂಜು ಅಂತ ಸಿಂಪಲ್ ಟ್ರಿಕ್ಸ್ SK ಚಾನಲ್ದವರು ಇವರೇ ನೋಡ್ರಿ. ಅವು ಈ ಇಬ್ರು ಇದು ಮುಂದನವ್ರು ಇದ್ದವ್ರು, ಅವ್ರು ಇಬ್ರು ತಹಶೀಲ್ದಾರ್ ಆಫೀಸ್ನಾಗ ಇರ್ತಾರ. ಇಲ್ಲಿಂದ ಮ್ಯಾಗ ಹೋಗುದು ನೋಡ್ರಿ. ಬಸವಸಾಗರ ಜಲಾಶಯ ಮೇಲ್ಭಾಗದಲ್ಲಿ ನೀರು ಯಾವ ರೀತಿ ಕಾಣ್ತಾವ ಅಂತ ನೋಡೋಣ ನೋಡ್ರಿ. ಹಬ್ಬ ಅದಕ್ಕೆ ಹೇಳುದು, ಅವು ಅಂತ ಚಟ ಮಾಡಬಾರ್ದು ಅಂತ. ಹಬ್ಬ ನೋಡ್ರಿ, ಹಬ್ಬಕ್ಕೆ ಆಗತ್ತಿಲ್ಲ ನೋಡ್ರಿ. ಅವಂಗ ಏರಿವೆ ಒಂದು 20 ಮೆಟ್ಟಲ್ ಏರಾನ ಇಟ್ಟಕ್ಕೆ ಸಾಕ್ ಮಗ ನೀವು.
ಪಾಪ ನಿಮಗೂ ಸಾಕೈತ್ ನೋಡ್ರಿ ಈ ದಮಣ್ಣವ್ರಿಗೂ ಸಾಕಾಗೈತ್ ನೋಡ್ರಿ ಈಗ ನೋಡ್ರಿ ಈಗ ದೃಶ್ಯ ನೋಡ್ರಿ ಹೆಂಗ್ ಕಾಣಕತ್ತೈತಿ ಡ್ಯಾಮಿಂದು ಇಬ್ರು ಹೆಂಗ್ ಬರಾಕತ್ತ ನೋಡ್ರಿ ಇಲ್ಲೇ ಸಾಕೈತಿ ಕಾಲ್ ಬ್ಯಾನಾಗ್ತಾವ ಯಾಕ್ರಿ ಈಗ ಡ್ಯಾಮ್ ನೋಡಕ್ ಇದೊಂದು ಬಂದೈತಿ ನೋಡ್ರಿ ಮ್ಯಾಗ ಸಂಜೆ ಇದನ್ನು ಬಂದೈತ್ರಿ ಡ್ಯಾಮ್ ನೋಡಕ್ ಲೋಕಲ್ ನೋಡ್ರಿ ಜಲಾಶಯದ ಹಿನ್ನೀರು ಇಲ್ಲಿಂದ ಒಳಗೆ ಹೋಗೋಣ ಇದೇ ನೋಡ್ರಿ ಡ್ಯಾಮ್ ಮ್ಯಾಗ ಹೋಗೋದು ಮ್ಯಾಗ ಹೊಂಟೇವ್ರಿ ಗೇಟ್ಲಿಂತ್ರ ಮ್ಯಾಗ ಬಂದೇವಿ ಅಲ್ಲಿ ಇದಕ್ಕೆ ಹೋಗೋಣ ಗೇಟ್ ಓಪನ್ ಮಾಡ್ಯಾರಲ್ಲ ಅಲ್ಲಿ ಹೋಗಿ ನೋಡೋಣಂತ ನೀರು ಹೆಂಗೆ ಹೋಗ್ತಾವಂತ ಸಾಕೈತೇನ್ರಿ ನಮ್ಗೆ ಹೆಂಗೆ ಅನ್ನಿಸ್ತ್ರಿ ಇಲ್ಲಿ ಬಂದು ಮಸ್ತ್ ಐತ್ರಿ ಓ ನಿಮ್ಗೆ ಹೆಂಗೆ ಅನಿಸ್ತ್ರಿ ಮಸ್ತ್ ಏ ಹಳೆಯ ಲೋಕಲ್ ಮಂದಿ ಏನು ಸಂಜೆ ರೀ ಹೆಂಗೆ ಅನ್ನಿಸ್ತ್ರಿ ಹಾಂ ರೀ ಹೆಂಗೆ ಅನ್ನಿಸ್ತ್ರಿ ಏನೋ ಒಂದು ಮಸ್ತ್ ಅಂದ್ರೆ ಮತ್ತೆ ಇದ್ರ ಬಗ್ಗೆ ಹೇಳ್ಬೇಕಾಗ್ತದೆ. ಮೋಹ ಆಗಾಕತ್ತೀರಿ ಇದ್ರ ಮ್ಯಾಗೆ ಈಗ ಇದ್ರ ಮ್ಯಾಗೆ ಮೋಹ ಆಗಾಕತ್ತೀರಿ ಈಗ ಮೋಹ ಅಲ್ಲ ವ್ಯಾಮೋಹ ಅಂತಾನು ಕರಿಬೋದು. ವ್ಯಾಮೋಹ ಅಂತನೂ ಕರಿಬಾರ್ದು ಅಷ್ಟೊಂದು ಐತಿ ಇಲ್ಲಿ ಎಷ್ಟು ನೋಡಲ್ಲ ಮೋಡಗಳು ಧರೆಗಳದಾಗುತ್ತೆ ಹಾಂ ರೀ ಯಾವ ಥರ ಕಾಳಜಿ ಕಾಣೋದು ಕಾಣ್ತಾವ್ರಿ ಎಲ್ಲ ಮಾನವನೇ ಪ್ರಕೃತಿಯಲ್ಲೇನೆ ಬರ್ತೈತಲ್ರಿ ಮತ್ತೆ ಆಂಧ್ರ ಪ್ರದೇಶದವ್ರು ಬಡ್ದಾಡಲ್ಲ ನಮ್ಮ ಕೂಡ ಸುಮ್ಮನೆ ತಮಿಳ್ನಾಡ್ದವ್ರು ಬಡ್ದಾಡ್ತಾರೆ ಈ ನೀರು ನಾವು ಚಲೋ ಅದೇವಲ್ರಿ ಮತ್ತೆ ಕರ್ನಾಟಕದವ್ರು ಅಷ್ಟು ಚಲೋ ಅದೇವಿ ಬಾಗಲಕೋಟೆ ಜನರು ಪುಣ್ಯ ಮಾಡ್ಯಾರ ಹೇಳ್ತಾರೆ ಯಾಕಪ್ಪ ಅಂದ್ರೆ ಒಂದು ರಿಸಲ್ಟ್ ನೀರಿನ ಕೊರತೆ ನಮ್ಗೆ ಆಗೇ ಇಲ್ಲ. ಹಾಂ ರೀ ಈ ನೀರು ಕೂಡ ಬಿಜಾಪುರ ಜನರು ಏನು ಮಾಡ್ತಾರಪ್ಪ ಬಳಸ್ತಾರೆ. ಬಿಜಾಪುರ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಬೆಳಗಾವಿ ಈ ಥರ ಎಲ್ಲ ಜಿಲ್ಲೆಗಳಿಗೆ ನೀರು ಉಣಿಸುವುದು. ಹೌದ್ರಿ ನೋಡ್ರಿ ಈಗ ಪಶ್ಚಿಮ ಘಟ್ಟದಲ್ಲಿ ಏನಾಗಿತ್ತಂದ್ರೆ ಭಾಳಷ್ಟು ಮಳೆ ಆಗ್ತಾ ಇದೆ. ಆ ಮಳೆಯ ಪರಿಣಾಮ ಏನಾಗಿತ್ತಂದ್ರೆ ಈ ಬಸವ ಸಾಗರ ಜಲಾಶಯ ತುಂಬಿ ತುಳುಕ್ತಾ ಇದೆ. ಅದೇ ರೀತಿ ನದಿನ ತುಂಬಿ ಹರಿದೈತ್ರಿ ಈಗ ಹೌದಲ್ರಿ. ಕೃಷ್ಣಾ ನದಿ ತುಂಬತಪ್ಪ ತಾಲಿಮಟ್ಟಿ ಅಣೆಕಟ್ಟಾಗಲಿ ಬಸವಸಾಗರ ಅಣೆಕಟ್ಟಾಗಲಿ ಏನಾಗ್ತದೆ ಅಂದ್ರೆ ತುಂಬತಪ್ಪ. ಬಸವಸಾಗರ ಅಣೆಕಟ್ಟು ನಮ್ಮ ಕಡೆ ಅಷ್ಟು ಮಳೆ ಆದರೂ ಇಟ್ಟು ತುಂಬುದಿಲ್ರಿ ಇದು. ಎಲ್ಲಿ ಮಳೆ ಆಗ್ಬೇಕಂದ್ರೆ ಪಶ್ಚಿಮ ಘಟ್ಟದಲ್ಲಿ ಮಳೆ ಐತಂದ್ರೆ ಇಲ್ಲೆಲ್ಲ ಡ್ಯಾಮ್ಗಳು ನದಿಗಳು ತುಂಬಿ ಹರಿತಾವೆ. ಎಲ್ಲದೇವ ಅಂದ್ರೆ ಗೇಟ್ ಸನೇ ಬಂದೇವಿ ನೋಡ್ರಿ ಆಗ ನೀರು ಹೆಂಗೆ ಹರಿಯಾಕತ್ತಾವ ನೀರು ಹರಿಯಾಕತ್ತಾವ ನೋಡ್ರಿ ಇಲ್ಲಿ ಗೇಟ್ಲಿಂತ್ರ. ನಾವು ಅಗಾಳಿ ಅಲ್ಲಿ ತಳಗಿದ್ದೀವಿ ಈಗ ಮ್ಯಾಗ ಬಂದೇವಿ. ಚಲೋ ಐತಿಲ್ರಿ ವ್ಯೂ ನೋಡಕ್ಕೆ. ನೀವು ಬರ್ರಿ ಬಂದು ನೋಡ್ರಿ ಇಲ್ಲಿ ನಮ್ಮ ಬಸವ ಸಾಗರ ಜಲಾಶಯ. ಬರೀ ಮನ್ಯಾಗ ಕೂತು ಊರಾಗಿದ್ದು ಏನು ಮಾಡ್ತೀರಿ ಇಂಥ ಜಾಗಕ್ಕೆ ಬರ್ರಿ ವ್ಯೂವನ್ನ ಎಂಜಾಯ್ ಮಾಡಿರಿ. ಏನು ಬರ್ದಾರ್ರಿ ಅಲ್ಲಿ ಬಸವ ಸಾಗರ ಜಲಾಶಯದ ಪೂರ್ತಿ ಮ್ಯಾಪ್ ನೋಡ್ರಿ ಇಲ್ಲಿ ಏನೇನೈತಿ ಏನೇನಿಲ್ಲ ಎಲ್ಲ ಐತಿ ನೋಡ್ರಿ ಅದ್ರೊಳಗೆ. ಯಾವಾಗ ಫೌಂಡೇಶನ್ ಆಗಿತ್ತು ಅಂದ್ರೆ 1964 ಅವೆಲ್ಲ ಐತಿ ನೋಡ್ರಿ ಇಲ್ಲಿ ಏನೇನು ಬೇಕು ಎಲ್ಲ ಐತಿ ನೋಡ್ರಿ ಇಲ್ಲಿ. ಮಾಹಿತಿ ಹೇಳೋರು ಇವ್ರೇ ನೋಡ್ರಿ ಈಗ ಹಿಂದಿ ಸಲ 84 ಕಿಲೋಮೀಟರ್ ತೀರ್ಥ ನೀರು ಇವರು ಮಾಹಿತಿ ಕೊಡ್ತಾರೆ ಈಗ. ರೊಕ್ಕ ಒಂದು ಬರೀ ಅನುಕೂಲ ರೊಕ್ಕ ಏನು ಕೊಡ್ತೀನಿ ಕೊಟ್ಟಿಲ್ಲ ಅವಾಗೆಲ್ಲ ಕಷ್ಟ ಒಂದು ಮನೆ ಕಟ್ಟಕ್ಕಾಗಲ್ರಿ ಖರ್ಚು. ಬೋರ್ಡ್ನಾಗ ಎಲ್ಲ ಇತ್ತು ಏನೇನಿತ್ತು ಏನೇನಿಲ್ಲ ಎಲ್ಲ ಆಮೇಲೆ ಹೇಳ್ತೀನಿ ನಿಮ್ಗೆ. ಇಲ್ಲಿ ನೋಡ್ರಿ ಈಗ ವ್ಯೂ ಹೆಂಗೈತಿ ನೋಡ್ರಿ ಇಲ್ಲಿ ಬರೀ ಡ್ಯಾಮಿನ ಮ್ಯಾಗ ಬಂದೀನಿ ಈಗ ನೋಡ್ತೀರಿ ಹೆಂಗೈತಿ ನೋಡ್ರಿ.
ನೋಡ್ರಿ ಎಂತದೈತ್ ನೋಡ್ರಿ. ನೋಡಿದ್ರಿ ವ್ಯೂ ಹೆಂಗೈತೆ ಅನ್ನೋದು. ಅದಕ್ಕೆ ಹೇಳುದು ಮನ್ಯಾಗ ಕುಂದ್ರಬಾರ್ದಂತ, ಊರಾಗ ಕುಂದ್ರಬಾರ್ದು, ತಿರ್ಗಾಡ್ಬೇಕಿಲ್ಲಿ. ಒಟ್ಟು ತಿರ್ಗಾಡ್ಬೇಕು. ತಿರ್ಗಾಡಿದ್ರೆ ಎಲ್ಲ ಕಾಣ್ತಾವ್, ಏನ್ ಇಲ್ಲಾರ್ದು ಎಲ್ಲ ನೋಡ್ಬೋದು. ಓಕೆ, ಬಸವಸಾಗರ ಜಲಾಶಯ ಹಿನ್ನೀರ್ ಭಾಗದಾಗ ಎಲ್ಲ ನೋಡ್ಬೋದು ನಾವು. ತೋರಿಸ್ತೇನೆ ನಿಮ್ಗೆ ಹಿಂಗಡೆದು. ಹಿಂಗೆಲ್ಲ ಬಸವಸಾಗರದ ಹಿಂದ್ಗಡೆ ನಾವ್ ಇದೆಲ್ಲ ನೋಡ್ಬೋದು. ಏನ್ ಫೋಟೋ ತೆಗಿಬೇಕಾ? ಚಾನೆಲ್ ಮೇಲೆ ಕರ್ಣ ತೋರುವಂಗ ನಾವು ಕರ್ಣ ತೋರಿ ಕಂಪ್ಲೀಟ್ ಆಗ ಬಸವಸಾಗರ ಜಲಾಶಯವನ್ನು ಕೃಷ್ಣಾ ನದಿಗೆ ಅಡ್ಡವಾಗಿ 1982ನೇ ಸಾಲಿನಲ್ಲಿ ಬಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಸಿದ್ದಾಪುರ ಬಾಚಿಹಾಳ ಗ್ರಾಮಗಳ ಹಾಗೂ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಹೀರೆ ಜಾವೂರು ಗ್ರಾಮಗಳ ಮಧ್ಯೆ ನಿರ್ಮಿಸಿ ಬಿಜಾಪುರ, ಯಾದಗಿರ, ಗುಲ್ಬರ್ಗಾ ಮತ್ತು ರಾಯಚೂರು ಜಿಲ್ಲೆಯ ಸುಮಾರು 6.22.120 ಹೆಕ್ಟೇರ್ ನೀರಾವರಿ ಪ್ರದೇಶಕ್ಕೆ ನೀರನ್ನು ಒದಗಿಸುವ ರಾಜ್ಯದ ಒಂದು ಪ್ರಮುಖ ಅಣೆಕಟ್ಟೆಯಾಗಿರುವ ನಾರಾಯಣಪುರ ಅಣೆಕಟ್ಟೆಯ ಮುಖ್ಯ ಜಲದ್ವಾರಗಳು, ನದಿ ತೂಬುಗಳು, ಬಲದಂಡೆ, ಎಡದಂಡೆ ಕಾಲುವೆಗಳನ್ನು ಹಾಗೂ ಬಲದಂಡೆ ಡೈಕ ಭಾಗದಲ್ಲಿ ಮಣ್ಣಿನ ಏರಿಯನ್ನು ಹೊಂದಿರುತ್ತದೆ. ಹೆಚ್ಚು ಹಚ್ಚ ಹಸಿರಿನಿಂದ ಇವತ್ತು ಇಲ್ಲಿ ಬಸವಸಾಗರದಲ್ಲಿ ನಾವು ಕಾಣಬಹುದು. ನೋಡ್ರಿ ಎಷ್ಟು ಚೆನ್ನಾಗಿ ಗ್ರೀನಿ ಇದೆ, ಹಸಿರು ಎಷ್ಟು ಚೆನ್ನಾಗಿದೆ ನೋಡ್ರಿ. ಇಲ್ಲಿಗ ಮನ್ಯಾಗ ನೀರು ಖಾಲಿಯಾಗ ಒಂದು ಕೊಡ ತೊಗೊಂಡು ನೀರು ಚಲೋ ನೀರು ಹೊಸ ನೀರು ಶೇಂಗಾ ಹಿಂಗೆ ಗಿಡ ಬರ್ತದೆ ಇಲ್ಲಿ ಹೊಲ್ದಾಗ ಶೇಂಗಾ ಹಿಂಗೆ ಹಚ್ಚಿ ಒಂದು ಕೊಡ ನೀರು ಸಾಕು. ಈಗೆಲ್ಲ ನೋಡ್ದೇವೆ. ಈಗೆಲ್ಲ ಹೋದ್ರಿ ನೆಕ್ಸ್ಟ್ ಛಾಯಾ ಭಗವತಿ ನೋಡ್ರಿ ಛಾಯಾ ಭಗವತಿ ಫಾಲ್ಸ್ ಮತ್ತು ಛಾಯಾ ಭಗವತಿ ದೇವಸ್ಥಾನಕ್ಕೆ ಹೋಗೋಣ ಇವತ್ತ. ಯಾವ್ದ್ರೆ ಬೆಂಚಿನ ಗುಡ್ಡೆ, ಇನ್ನೊಂದು ಯಾವ್ದಂದ್ರೆ ಬೆಂಚಿನ ಗಡ್ಡೆ ಅಂತ ಒಂದು ಇನ್ನೊಂದು ಫಾಲ್ಸ್ ಇತ್ತದು. ಫಾಲ್ಸ್ ಅಂದ್ರ ಅದು ಮಾನವ ನಿರ್ಮಿತವಾದಂತಹ ಒಂದು ಫಾಲ್ಸ್. ನಾವು ಹೋಗಿದ್ವಿ. ಹೋಗಿದ್ವಿ, ಹೌದು. ಇವತ್ತಿಗೆ 11 ತಿಂಗಳಾಯ್ತು ನಾವ್ ಅಲ್ಲಿ ಹೋಗಿ. 1 ವರ್ಷ ಆಗಾಗ ಬತ್ತ, ಅದ್ರಾಗೇನಿಲ್ಲ. ಈಗ ಮತ್ತೆ ಹೋಗೋಣಂತ. ಹೋದ ವರ್ಷ ಆದ್ರೂ ಮಳಿ ಇತ್ತು, ಆದ್ರೆ ಅಷ್ಟು ನೀರ್ ಇದ್ದಿಲ್ಲ. ಇವತ್ತು ಈ ಸಲ ಆದ್ರೂ ನೀರು ಬಾಳ ಇದೆ. ನೋಡಿ ಬೈ, ಈಗೆಲ್ಲ ಗೇಟ್ ಓಪನ್ ಆಗ್ಯಾವ. ಈಗ ಮತ್ತಲ್ಲಿ ವ್ಯೂ ಬಹಳ ಚೆನ್ನಾಗಿ ಕಾಣ್ತೈತಿ, ನೋಡೋಣಂತ. ಇಷ್ಟೆಲ್ಲ ಸುಂದರವಾದ ನಿಮ್ಗೆ ವಿಡಿಯೋ ಮಾಡಿ ನಾವು ಹಾಕ್ತಿವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಓಕೆ ಮಾಡ್ರಿ, ಬರ್ತೇವ್ ನಾವ್ ವಾಪಸ್. ಈಗ ಛಾಯಾ ಭಗವತಿ ಫಾಲ್ಸಿಗೆ ಹೊಂಟೇವಿ, ಮತ್ತ ಛಾಯಾ ಭಗವತಿ ದೇವಸ್ಥಾನಕ್ಕೆ ಹೊಂಟೇವಿ. ಈಗ ನಾರಾಯಣಪುರ ಊರಾಗ್ಲಿಂದ ಹೋದ್ರ ಇಲ್ಲಿಗೆ ಹೋಗ್ತೇವಿ. ಬಸವಸಾಗರ ಜಲಾಶಯ ಎಲ್ಲ ತಿರ್ಗಾಡಿದೀವಿ. ಊಟ ಹಸುವಾಗಿತ್ತು. ಮಧ್ಯಾಹ್ನಕ್ಕೆ ಊಟ ಸಲುವಾಗಿ ನಾವು ನಾರಾಯಣಪುರದಾಗ ಬರ್ತೇವೆ. ಊರಾಗ ಬಂದು ಅಲ್ಲಿ ಮುಜಮ್ಮಿಲ್ ಅಂತ ಒಂದು ಎಗ್ ರೈಸ್ ಅಂಗಡಿ ಇದೆ, ಫೇಮಸ್ ಆಗಿದೆ ಅದು. ಇದು ಎಲ್ಲಿದೆ ಅಂದರೆ ನಾವು ಛಾಯಾ ಭಗವತಿಗೆ ಹೋಗುವಂಥ ರೂಟಲ್ಲಿ ಲೆಫ್ಟಿಗಿದೆ. ಸಂಜೆ ಏನು ತೊಗೊಳ ಬಂದಿರಿ? ಕಬಾಬ್. ಹಾ ರೀ, ಕಬಾಬ್. ಮತ್ತೆ ರೆಗ್ಯುಲರ್ ಫುಡ್ ಎಗ್ ರೈಸ್ ಬೆಸ್ಟ್. ಬಂದಾಗ ಫುಲ್ ತೊಗೊಂಡು ಹೋಗಿ ಬೆಸ್ಟ್ ಕೊಟ್ಟಿದ್ದ ಸಲ ಇಲ್ಲೇ ಬಂದಲ್ಲ. ಹೋದ ವರ್ಷ ಬಂದಿದ್ದೇವಲ್ರಿ ಇಲ್ಲೇ ಎಗ್ ರೈಸ್ ತೊಗೊಂಡು ನಾವು ಛಾಯಾ ಭಗವತಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಬಂದು ಇಲ್ಲಿ ನಾವು ಛಾಯಾ ಭಗವತಿ ದೇವಸ್ಥಾನ ನೋಡ್ಬೇಕಾದ್ರೆ ಇಲ್ಲಿ ಮಂಗ್ಯಾಗಳು ಬಂದಿದ್ದೇವೆ ಮ್ಯಾಗ, ಅವು ನೋಡ್ಕೊಂಡು ನಿಂತಿದ್ದೇವೆ. ಛಾಯಾ ಭಗವತಿ ದೇವಸ್ಥಾನ ನಾರಾಯಣಪುರ, ಶೋರಾಪುರ ತಾಲೂಕು, ಯಾದಗಿರಿ ಜಿಲ್ಲೆ, ಕರ್ನಾಟಕ ರಾಜ್ಯ, ಭಾರತ. ಛಾಯಾ ಭಗವತಿ ದೇವಸ್ಥಾನವು ಕೃಷ್ಣಾ ನದಿಯ ದಡದಲ್ಲಿ
ಬಸವಸಾಗರ ಅಣೆಕಟ್ಟಿನ ಕೆಳಭಾಗದಲ್ಲಿ ಗ್ರಾನೈಟ್ ಬಂಡೆಗಳಿಂದ ಆವೃತವಾಗಿದೆ. ಛಾಯಾ ಭಗವತಿ ದೇವಸ್ಥಾನವು ಸೂರ್ಯದೇವರು, ಪತ್ನಿಯಾದ ಪ್ರತಿಬಿಂಬಗಳು ಮತ್ತು ನೆರಳುಗಳ ದೇವತೆ ಛಾಯಾದೇವಿಗೆ ಸಮರ್ಪಿತವಾದ ವಿಶಿಷ್ಟ ದೇವಸ್ಥಾನವಾಗಿದೆ. ಏಷ್ಯಾದಲ್ಲಿ ಛಾಯಾದೇವಿಗೆ ಅರ್ಪಿತವಾಗಿರುವ ಏಕೈಕ ದೇವಸ್ಥಾನ ಇದು. ಪ್ರತಿ ವರ್ಷ ಮೇ ಅಥವಾ ಏಪ್ರಿಲ್ನಲ್ಲಿ ಇಲ್ಲಿ ವಿಶೇಷ ಪೂಜಾ ಅರ್ಪಣೆಗಳನ್ನು ಮಾಡಲಾಗುತ್ತದೆ. ಇದನ್ನು ಸಾಮಾನ್ಯವಾಗಿ ಅಕ್ಷಯ ತೃತೀಯ ಎಂದು ಕರೆಯಲಾಗುತ್ತದೆ. ಭಕ್ತರು 18 ತೀರ್ಥಗಳ ಯಾತ್ರೆಯನ್ನು ಕೈಗೊಳ್ಳುತ್ತಾರೆ. 1 ಉತ್ತರ ವಾಹಿನ ತೀರ್ಥ, 2 ಚಂದ್ರ ತೀರ್ಥ, 3 ಸೂರ್ಯ ತೀರ್ಥ, 4 ಬ್ರಹ್ಮ ವೇಣಿ ತೀರ್ಥ, 5 ವಿಷ್ಣು ವೇಣಿ ತೀರ್ಥ, 6 ರುದ್ರವೇಣಿ ತೀರ್ಥ, 7 ಗೋಮುಖ ತೀರ್ಥ, 8 ಬ್ರಹ್ಮ ಜ್ಞಾನ ತೀರ್ಥ, 9 ವಸಿಷ್ಠ ತೀರ್ಥ, 10 ನರಕ ತೀರ್ಥ, 11 ಸ್ವರ್ಗ ತೀರ್ಥ, 12 ರಾವಗಯ ತೀರ್ಥ, 13 ಪದ್ಮತೀರ್ಥ, 14 ಗಧಾ ತೀರ್ಥ, 15 ಕಪಿಲ ತೀರ್ಥ, 17 ಕನ್ಯಾ ಹೃದಯ ತೀರ್ಥ, 17 ಶಂಖಚಕ್ರ ತೀರ್ಥ, 18 ಧನುಷ್ ತೀರ್ಥ. ಅಕ್ಷಯ ತೃತೀಯದ ಸಮಯದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಛಾಯಾದೇವಿಯ ಪಾದದ ಮೇಲೆ ಬೀಳುತ್ತವೆ. ಈ ಶಿಲಾ ಕೆತ್ತನೆಯ ಗುಹೆ ದೇವಸ್ಥಾನವು ಗರ್ಭಗೃಹ ಅಥವಾ ಒಳಗಿನ ಗರ್ಭಗುಡಿ ಮತ್ತು ಹೊರಗೆ ಒಂದು ಮುಖಮಂಟಪವನ್ನು ಒಳಗೊಂಡಿದೆ. ಗರ್ಭಗೃಹದ ಒಳಗೆ ದೇವಿಯನ್ನು ಪಾದ ಅಥವಾ ಕಲ್ಲಿನ ಮೇಲೆ ಕೆತ್ತಿದ ಪಾದದ ಗುರುತುಗಳ ರೂಪದಲ್ಲಿ ಪೂಜಿಸಲಾಗುತ್ತದೆ. ದೇವಾಲಯದ ಒಳಗೆ ಸಾಮಾನ್ಯವಾಗಿ ಕಂಡುಬರುವ ಅಥವಾ ನಿರೀಕ್ಷಿಸುವ ರೀತಿಯಲ್ಲಿ ದೇವಿಯ ಯಾವುದೇ ಕಲ್ಲಿನ ಪ್ರತಿಮೆ ಇಲ್ಲ. ಆದಾಗ್ಯೂ ವಿಶೇಷ ಸಮಾರಂಭಗಳು ಮತ್ತು ಹಬ್ಬಗಳ ಸಮಯದಲ್ಲಿ ಪೂಜೆಗೆ ತರಲಾಗುವ ಉತ್ಸವ ಮೂರ್ತಿ ಅಥವಾ ವಿದ್ಯುಕ್ತ ಲೋಹದ ವಿಗ್ರಹಗಳಿವೆ. ಛಾಯಾ ಭಗವತಿ ಟೆಂಪಲ್ಗೆ ಹೋಗಿ ಅಲ್ಲೆಲ್ಲ ದೃಶ್ಯಗಳನ್ನು ನಾವು ನೋಡಿ ಏನು ಮಾಡ್ತೇವಂದ್ರೆ, ಇಲ್ಲಿ ಹೊಳಿ ದಂಡಿಗೆ ಈ ಕಡೆ ಬಂದು ಏನು ಮಾಡ್ತೇವಂದ್ರೆ ಸ್ವಲ್ಪ ಹೊತ್ತು ಕೂತು ಡ್ರೋನ್ ಶೂಟನ್ನು ಮಾಡ್ತೇವೆ. ನಾವು ಇಲ್ಲಿ ಡ್ರೋನ್ ಶೂಟ್ ಮಾಡಕತ್ತೀನಿ. ಎಲ್ಲ ಡ್ರೋನ್ ಶೂಟ್ ಅದು ಮಾಡಿ ನಾವೇನು ಮಾಡ್ತೇವಂದ್ರೆ ಎಗ್ ರೈಸನ್ನು ತಂದಿದ್ದೆ ನಾವು. ಆ ಎಗ್ ರೈಸನ್ನು ನಾವಿಲ್ಲಿ ಕೂತು ಊಟ ಮಾಡ್ತೇವೆ. ಊಟ ಮಾಡಿ ಮತ್ತೇನು ಮಾಡ್ತೀನಿ ಅಂದ್ರೆ ಇಲ್ಲಿ ಡ್ರೋನ್ ಶೂಟನ್ನು ಮಾಡ್ಕೋತೀನಿ. ಇದು ಇಷ್ಟು ಇಲ್ಲಿ ಬಹಳಷ್ಟು ಸುಂದರವಾದಂಥ ದೃಶ್ಯಗಳದಾವ. ನಾವೀಗ ಎಗ್ರೆಸ್ ಚೆನ್ನಾಗತ್ತೇವಲ್ಲ, ಎಗ್ರೆಸ್ ಪಾರ್ಸಲ್ ಮಾಡ್ಕೊಂಬಂತೀವಿ. ಎಗ್ರೆಸ್ ಚೆನ್ನಾಗತ್ತೇವೆ ಬಡಿ ಗಂಡಿ ಬಿಟ್ಟೆ. ಆ ಎಲ್ಲ ದೃಶ್ಯಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ಡ್ರೋನ್ ಶೂಟಲ್ಲಿ ನಿಮಗೆ ತೋರಿಸ್ತೇನೆ ನೋಡ್ರಂತ. ಬಹಳಷ್ಟು ಚೆನ್ನಾಗಿ ಆದಂತಹ ಡ್ರೋನ್ ಶೂಟ್ಗಳನ್ನು ಇಲ್ಲಿ ನಾನು ತೊಗೊಂಡಿನಿ. ಇವ ಊಟ ಮಾಡಿ ಮುಕ್ಕೊಂದಾನ ಕುತ್ತಾನ ಎಗ್ ರೈಸ್ ಹೊಡ್ಯಾನ. ನಿದ್ದೆ ಚಾಲು ನೋಡ್ರಿ. ಈಗ ಇಲ್ಲಿ ಆಡು ಮೈಸಾಕ ಒಬ್ಬರು ಬಂದಿದ್ರು. ಈ ಎಲ್ಲ ಹಾಡುಗಳನ್ನು ನಾನು ಏನು ಮಾಡಿದೆ ಅಂದರೆ ಶೂಟ್ ಮಾಡಾಕತ್ತಿದ್ದೆ. ಅವು ಹಂಗಾರೆ ನಡೀತಾವೆ ಕಲ್ಲಿನ ಮ್ಯಾಗ ಅಂತ ನೋಡಾಕತ್ತಿದ್ದೆ. ಅಲ್ಲಿ ಕಲ್ಲಿನೊಳಗಿರುವಂಥ ಹುಲ್ಲುಗಳು, ಆ ಗಿಡದಾಗಿರುವಂಥ ಸ್ವಲ್ಪ ಮೇವುಗಳನ್ನು ಅವು ಇವು ಎಲ್ಲ ತಿನ್ಕೋತವು ಅಲ್ಲಿ ಅಡ್ಡಾಡಕತ್ತಾವ. ಅವು ನೋಡ್ಕೋತ ನೋಡ್ರಿ, ಅವು ಕೂಡ ಇದು ಬಂದಾವ. ಇಲ್ಲಿ ನ್ಯಾಯಕ್ಕೂ ಬಂದವ, ಛಾಯಾ ಭಗವತಿ ಫಾಲ್ಸ್ ನೋಡೋಕ್ಕೂ ಬಂದವ. ನೋಡ್ರಿ, ಈಗ ಡ್ರೋನ್ ಹಾರಿಸ್ಕೋತ ನಿಂತೀನಿ. ಮತ್ತು ಆ ಡ್ರೋನನ್ನು ನಾ ಕ್ಯಾಪ್ಚರ್ ಮಾಡಿದಂಥ ಎಲ್ಲ ಅದ್ಭುತವಾದಂತಹ ದೃಶ್ಯಗಳನ್ನು ನೋಡೋಣಂತ. ಅದಕ್ಕಿಂತ ಮೊದಲು ನಾವು ಇಲ್ಲಿ ಏನು ಮಾಡಕತ್ತೇವೆ ಅಂದ್ರೆ ಟೈಮ್ ಪಾಸ್ ಮಾಡ್ಕೋತ ನಿಂತಿದ್ದಾನ ಇಲ್ಲಿ ಡ್ರೋನ್ ಚಾಲು ಮಾಡಿ.
ಸೆಟ್ಟಿಂಗ್ ಅವು ಏನೇನಿದ್ದು ಎಲ್ಲ ಸೆಟ್ಟಿಂಗ್ಗಳನ್ನು ಮಾಡಿಕೊಂಡು ಆಮೇಲೆ ಡ್ರೋನ್ ಬಿಡ್ತೀನಿ. ಈಗ ಡ್ರೋನ್ ಬಿಟ್ಟಾಗ ಬಹಳಷ್ಟು ಅದ್ಭುತವಾದಂತಹ ಬಹಳಷ್ಟು ನನ್ನ ಈ ಬಾರಿಯ ಡ್ರೋನ್ನಲ್ಲಿ ನಾ ಏನು ಮಾಡೀನಂದ್ರೆ ಬಹಳಷ್ಟು ಕೆಳಗೆ ಹಾರಿಸಿದ್ದೇನೆ ನಾನು. ಇಲ್ಲಿ ಈ ಜಲಪಾತ ಕಡೆ ಆ ಕೆಳಗಿನ ದೃಶ್ಯಗಳನ್ನು ತರಿಸ್ಬೇಕಂತ ಈ ಸಲ ನಾ ಏನಾರ ಆಗಲಿ ಅಂತ ರಿಕ್ಸ್ ತೊಗೊಂಡು ಏನು ಮಾಡೀನಿ ಅಂದ್ರೆ ಕೆಳಗಿನ ದೃಶ್ಯಗಳನ್ನು ತೊಗೊಂಡು. ಹೋದ ವರ್ಷದಲ್ಲಿ ನಾ ಏನು ಮಾಡಿದ್ದೆ ಅಂದ್ರೆ ಬಹಳಷ್ಟು ಟಾಪ್ ಲಿಂತ ನಾ ಏನು ಮಾಡಿದ್ದೆ ಇಲ್ಲಿ ಡ್ರೋನನ್ನು ಹಾರಿಸಿದ್ದೆ. ಈ ಬಾರಿ ಏನು ಮಾಡೀನಿ ಅಂದ್ರೆ ಬಹಳ ಲೋ ಆ್ಯಂಗಲ್ ನಿಂತ ನಾ ಏನು ಮಾಡೀನಿ ಅಂದ್ರೆ ಈ ಎಲ್ಲ ದೃಶ್ಯಗಳನ್ನು ಮತ್ತು ಈ ಎಲ್ಲ ಜಲಪಾತದ ವೀಕ್ಷಣೆ ಬರುವಂತಹ ಎಲ್ಲಿ ನಾವು ದೂರಲಿಂದ ಕೂತು ನೋಡಿದ್ರು ನಮ್ಗೆ ಕೆಲವೊಂದು ದೃಶ್ಯಗಳು ಕಾಣೋದಿಲ್ಲ. ಅವೆಲ್ಲ ದೃಶ್ಯಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡೀನಿ ಅಂದ್ರೆ ಕ್ಯಾಪ್ಚರ್ ಮಾಡಿದ್ದೇನೆ. ಇವೆಲ್ಲಗಳನ್ನು ನೋಡ್ರಿ, ಆನಂದಿಸಿ ಮತ್ತು ಕಮೆಂಟ್ನಲ್ಲಿ ನನಗೆ ತಿಳಿಸ್ರಿ ಹೆಂಗದಾವಂತ. ಓಕೆ, ಈಗ ಬರೀ ಮ್ಯೂಸಿಕ್ ಇರ್ತೈತಿ, ಆ ಮ್ಯೂಸಿಕನ್ನು ಎಂಜಾಯ್ ಮಾಡ್ಕೊತಾ ನಾರಾಯಣಪುರ ಜಲಾಶಯದ ಹಿನ್ನೀರಿನ ಪ್ರದೇಶ ಮತ್ತು ಛಾಯಾ ಭಗವತಿ ಜಲಪಾತ ತನ್ನ ನೈಸರ್ಗಿಕ ಸೌಂದರ್ಯ, ಹಸಿರು ಪರಿಸರ ಮತ್ತು ಶಾಂತ ವಾತಾವರಣದಿಂದ ಪ್ರಕೃತಿ ಪ್ರಿಯರನ್ನು ಆಕರ್ಷಿಸುತ್ತದೆ. ಮಳೆಗಾಲದಲ್ಲಿ ಈ ಜಲಪಾತವು ಅತ್ಯಂತ ಭವ್ಯವಾಗಿ ಹರಿದು ನೋಡುಗರ ಮನಸೆಳೆಯುತ್ತದೆ. ಬೆಟ್ಟ, ಕಲ್ಲು ಬಂಡೆಗಳು ಮತ್ತು ಹಸಿರು ಮರಗಳ ನಡುವೆ ಹರಿಯುವ ಈ ಜಲಪಾತವು ಮನಸ್ಸಿಗೆ ನೆಮ್ಮದಿ ನೀಡುವ ಅಪರೂಪದ ತಾಣವಾಗಿದೆ. ಹಚ್ಚ ಹಸಿರಿನ ಪ್ರಕೃತಿ, ತಂಪಾದ ಗಾಳಿ, ಜುಳುಜುಳು ಹರಿಯುವ ನೀರು ಮತ್ತು ಪಕ್ಷಿಗಳ ಕಲರವ ಈ ಸ್ಥಳವನ್ನು ಪ್ರಕೃತಿ ಪ್ರಿಯರ ಸ್ವರ್ಗವನ್ನಾಗಿಸಿದೆ. ಹಚ್ಚ ಹಸಿರಿನ ಪ್ರಕೃತಿ, ಮನಮೋಹಕ ಜಲಪಾತ, ನಿಶ್ಶಬ್ದ ಮತ್ತು ಶಾಂತ ವಾತಾವರಣ, ಬೆಟ್ಟಗುಡ್ಡಗಳ ಸುಂದರ ನೋಟ, ತಂಪಾದ ಗಾಳಿ ಮತ್ತು ನೀರಿನ ಸದ್ದು, ಪಕ್ಷಿಗಳ ಕಲರವ, ಮೋಡಗಳ ಮನೋಹರ ದೃಶ್ಯ, ಪ್ರಕೃತಿಯ ಮಡಿಲಿನ ಅಪರೂಪದ ಸೊಬಗು, ಛಾಯಾಗ್ರಹಣಕ್ಕೆ ಅತ್ಯುತ್ತಮ ಸ್ಥಳ, ಪ್ರಕೃತಿ ಪ್ರಿಯರ ನೆಚ್ಚಿನ ತಾಣ. 1. ಹಚ್ಚ ಹಸಿರಿನ ಪ್ರಕೃತಿ, ತಂಪಾದ ಗಾಳಿ, ಜುಳುಜುಳು ಹರಿಯುವ ನೀರು ಮತ್ತು ಪಕ್ಷಿಗಳ ಕಲರವ ಈ ಸ್ಥಳವನ್ನು ಪ್ರಕೃತಿ ಪ್ರಿಯರ ಸ್ವರ್ಗವನ್ನಾಗಿಸಿದೆ. 2. ಧುಮ್ಮಿಕ್ಕಿ ಹರಿಯುವ ಮನಮೋಹಕ ಜಲಪಾತವು ತನ್ನ ಜುಳುಜುಳು ನಾದ ಮತ್ತು ನೈಸರ್ಗಿಕ ಸೌಂದರ್ಯದಿಂದ ಪ್ರತಿಯೊಬ್ಬ ಪ್ರಕೃತಿ ಪ್ರಿಯರ ಮನಸೆಳೆಯುತ್ತದೆ. 3. ನಿಶ್ಶಬ್ದ ಮತ್ತು ಶಾಂತ ವಾತಾವರಣ, ತಂಪಾದ ಗಾಳಿ ಹಾಗೂ ಪ್ರಕೃತಿಯ ಮಧುರ ನಾದಗಳು ಮನಸ್ಸಿಗೆ ನೆಮ್ಮದಿ ಮತ್ತು ಹೊಸ ಚೈತನ್ಯವನ್ನು ನೀಡುತ್ತವೆ. 4. ಹಸಿರಿನಿಂದ ಆವೃತವಾದ ಬೆಟ್ಟಗುಡ್ಡಗಳ ಸುಂದರ ನೋಟ ಪ್ರಕೃತಿಯ ವೈಭವವನ್ನು ಇನ್ನಷ್ಟು ಮೆರುಗುಗೊಳಿಸುತ್ತದೆ. ಈ ಮನಮೋಹಕ ದೃಶ್ಯವು ಪ್ರತಿಯೊಬ್ಬ ಪ್ರವಾಸಿಗರ ಮನಸ್ಸನ್ನು ಸೆಳೆಯುತ್ತದೆ. 5. ತಂಪಾದ ಗಾಳಿಯ ಸವಿ, ಸ್ಪರ್ಶ ಮತ್ತು ಜುಳುಜುಳು ಹರಿಯುವ ನೀರಿನ ನಾದವು ಪ್ರಕೃತಿಯ ಮಧುರ ಸಂಗೀತದಂತೆ ಮನಸ್ಸಿಗೆ ನೆಮ್ಮದಿ, ಉಲ್ಲಾಸ ಮತ್ತು ಹೊಸ ಚೈತನ್ಯವನ್ನು ನೀಡುತ್ತದೆ. 6. ಪಕ್ಷಿಗಳ ಮಧುರ ಕಲರವವು ಪ್ರಕೃತಿಯ ಸಂಗೀತದಂತೆ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ. ಹಸಿರು ಪರಿಸರದಲ್ಲಿ ಮೊಳಗುವ ಈ ಇಂಪಾದ ಧ್ವನಿ ನಿಸರ್ಗದ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. 7. ಆಕಾಶದಲ್ಲಿ ತೇಲುವ ಮನೋಹರ ಮೋಡಗಳು ಪ್ರಕೃತಿಯ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸುತ್ತವೆ. ಬೆಟ್ಟಗುಡ್ಡಗಳ ಮೇಲೆ ಹರಡಿರುವ ಮೋಡಗಳ ದೃಶ್ಯವು ನೋಡುಗರ ಮನಸ್ಸನ್ನು ಮಂತ್ರಮುಗ್ಧಗೊಳಿಸುತ್ತದೆ. 8. ಬೆಟ್ಟಗುಡ್ಡಗಳು, ಹಚ್ಚ ಹಸಿರು ಪರಿಸರ, ಜಲಧಾರೆ ಮತ್ತು ತಂಪಾದ ಗಾಳಿಯ ಸಮ್ಮಿಲನದಿಂದ ಮೂಡಿರುವ ಈ ಸ್ಥಳವು ಪ್ರಕೃತಿಯ ಮಡಿಲಿನ ಅಪರೂಪದ ಸೊಬಗನ್ನು ಅನಾವರಣಗೊಳಿಸುತ್ತದೆ. ಇಲ್ಲಿನ ಪ್ರತಿಯೊಂದು ದೃಶ್ಯವೂ ನಿಸರ್ಗದ ಅದ್ಭುತ ಸೃಷ್ಟಿಯನ್ನು ಕಣ್ಮುಂದೆ ತರುತ್ತದೆ. 9. ಹಸಿರು ಬೆಟ್ಟಗಳು, ಜಲಪಾತ, ಮೋಡಗಳು ಮತ್ತು ನೈಸರ್ಗಿಕ ಸೌಂದರ್ಯದಿಂದ ಕೂಡಿರುವ ಈ ತಾಣವು ಛಾಯಾಗ್ರಹಣ ಪ್ರಿಯರಿಗೆ ಸ್ವರ್ಗದಂತಿದೆ. ಇಲ್ಲಿನ ಪ್ರತಿಯೊಂದು ದೃಶ್ಯವೂ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲು ಆಹ್ವಾನ ನೀಡುತ್ತದೆ. 10. ಹಚ್ಚ ಹಸಿರು ಪರಿಸರ, ಮನಮೋಹಕ ಜಲಪಾತ, ತಂಪಾದ ಗಾಳಿ ಮತ್ತು ಪ್ರಶಾಂತ ವಾತಾವರಣದಿಂದ ಕೂಡಿರುವ ಈ ಸ್ಥಳವು ಪ್ರಕೃತಿ ಪ್ರಿಯರ ನೆಚ್ಚಿನ ತಾಣವಾಗಿದೆ. ಇಲ್ಲಿಗೆ ಭೇಟಿ ನೀಡುವ ಪ್ರತಿಯೊಬ್ಬರೂ ನಿಸರ್ಗದ ಸೊಬಗನ್ನು ಮನಸಾರೆ ಆಸ್ವಾದಿಸುತ್ತಾರೆ. ಪ್ರಕೃತಿಯ ಈ ಅದ್ಭುತ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಿ. ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಹಂಚಿಕೊಳ್ಳಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.
ಧನ್ಯವಾದಗಳು.